ತಾವು ಒಬ್ಬರೇ ಬಂದಿದ್ದೀರಿ? ರಾಜಣ್ಣ ಅವ್ರು ಬರ್ತಿದ್ದಾರೆ ನಾಳೆ. ನಂದು ಬಂದದ್ದು ನನ್ನ ಕೆಲಸಕ್ಕೋಸ್ಕರ, ನಾವು ಗಡ್ಕರಿ ಅವರು ನಮ್ಮ ಕರ್ನಾಟಕ ಭವನ ಉದ್ಘಾಟನೆಗೋಸ್ಕರ. ಅಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠರನ್ನು ಭೇಟಿಯಾಗಿದೆ ಅಷ್ಟೇ. ಅವ್ರು ಬೇರೆಯವ್ರು ಬಂದಿರ್ಬೋದು, ಅವ್ರ ಇಲಾಖೆ ಕೆಲಸ ಇರ್ಬೋದು, ಬಂದಿರ್ಬೋದು. ಅಲ್ಲ, ಕೆ.ಸಿ. ವೇಣುಗೋಪಾಲ್ ಭೇಟಿಯಾಗಿದೆ, ಬೆಳಗ್ಗೆ ಸಿಕ್ಕಿದ್ರು ಅವರು ಇದೆ ನಮ್ಮ ರಾಜ್ಯದ ಬಗ್ಗೆ ಭೇಟಿಯಾಗಿರಕ್ಕಿಲ್ಲ. ಚರ್ಚೆ ಮಾಡ್ತೀವಿ. ಬೇರೆ ಏನಾದ್ರು ಸಲಹೆ ಸೂಚನೆ ಇಲ್ಲ, ನಾವು ಹೇಳಿದ್ದೀವಿ ಅವ್ರಿಗೆ. ನಮ್ಮ ಅನಿಸಿಕೆಗಳನ್ನು, ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ರಾಜಕೀಯ ನಾಯಕರು ಸರ್ಕಾರದ ಬಗ್ಗೆ ಅಂತ ಚರ್ಚೆ ಮಾಡುವಂಥ ಕೆಲವೊಂದಿಷ್ಟು ನಾಯಕರುಗಳನ್ನ ತಮ್ಮ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಹಮ್ಮಿಕೊಂಡಿದ್ರು ಅನ್ನೋದು ಚರ್ಚೆ ಇತ್ತು. ಎಲ್ಲ ಸುಳ್ಳು. ಎರಡು ಸಲ ಹೇಳಿದ್ರೆ ಏನೋ ಒಂದು ವರ್ಷದಿಂದ ಹಂಗೆ ಹಳಿದೆ ಮತ್ತೆ ಪದೇ ಪದೇ ಹೋಗ್ತಿರ ಈ ವಿಚಾರ ಬರ್ತಾ ಇರ್ತಾರೆ ಸರ್. ನಾವು ಹೋಗ್ಬೇಕಂದ್ರೆ ನಿಮ್ಗೆ ಎದುರು ನಾವು ಹೋಗ್ತಾನೆ ಇಲ್ಲ, ಪೋಸ್ಟ್ಪೋನ್ ಮಾಡ್ತಿದ್ದೀರಾ ಸರ್? ಆಗಿ ವಾಪಸ್ ಬಂದು ನಾವು ಏರ್ಪೋರ್ಟ್ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ. ಅಥವಾ ವೀಸಾ ಸಿಗ್ತಾ ಇಲ್ಲ? ವೀಸಾ ಇಲ್ಲ, ಅರೈವಲ್ ವೀಸಾ ಅವಶ್ಯಕತೆ ಇಲ್ಲ, ಅಲ್ಲೇ ಹೋಗಿ ತೆಗೆದುಕೊಳ್ಬೋದು. ಹೀಗಾಗಿ ನಮ್ಮನ್ನು ಬಿಟ್ಟು ಎಲ್ಲ ಶಾಸಕರು ಹೋಗಿ ಬಂದರು, ನಾವು ಇದ್ರೆ ಹೋಗ್ತಾ ಇಲ್ಲ. ಸುಮಾರು ಶಾಸಕರು ಹೋಗಿ